ನೋಡ್ತಿದ್ದಂಗೆ ನೀವು ಅಡಿಕೆಲಿ ಏನೇನ್ ಹಾಕಿದೀರಾ? ಸೀಬೆ ಹಾಕಿದೀರಾ, ಪಪ್ಪಾಯ ಹಾಕಿದೀರಾ, ಬೀನ್ಸ್ ಹಾಕಿದೀರಾ, ಮತ್ತೆ ಯಾವ್ದಂದ್ರೆ ಲೆಮನ್ ಗ್ರಾಸ್ ಹಾಕಿದೀರಾ. ಸೊ ನಮಗೆ ಇದು ಈ ತರ ಮಾಡ್ಲಿಕ್ಕೆ ನಿಮಗೆ ಇನ್ಸ್ಪೈರ್ ಏನು? ಯಾವ ತರ ಮಾಡ್ಬೋದು ಅಂತ ನಿಮಗೆ ಅನ್ಸಿದ್ ಯಾವಾಗ ಅಡಿಕೆಲಿ? ಇನ್ಸ್ಪಿರೇಷನ್ ಏನು ಅಂದರೆ, ಈಗ ನಾನು ಈ ಜಮೀನನ್ನು ತಿರಸ್ಕಾರ ಮಾಡೋಗಿದ್ದೆ. ಅಲ್ಲಿ ದೊಡ್ಡ ಲೈನ್ ಕಡೆ ಇದೆಯಲ್ಲ, ಅದು ಲೈನ್ ಹೋಗಿದೆ ಅಂತೇಳಿ ನನ್ನ ಜಮೀನು ಏನಕ್ಕೂ ಯೋಗ್ಯವಲ್ಲೇನೋ ಅಂತ ನನ್ನ ಮನಸ್ಸಲ್ಲಿ ಬಂದಿತ್ತು. ಆವಾಗ ನಾನು ಅಡಿಕೆ ಗಿಡ ಕಟ್ಟಿದ ನಂತರ ಅನ್ನಿಸ್ತು ನನ್ನ ಜಮೀನೇ ನನಗೆ ಬಂಗಾರ ಅಂತೇಳಿ ನಾನು ತಿರಸ್ಕಾರ ಮಾಡಿದ್ದೆ. ಅದರಲ್ಲೇ ನಾನು ಬದುಕು ಕಟ್ಕೊಂಡೆ. ಇದರಲ್ಲೇ ನಾನು ಅಡಿಕೆ ಗಿಡ ಪ್ಲ್ಯಾನ್ ಮಾಡಿಕೊಂಡೆ. ಅಡಿಕೆ ಗಿಡ ಪ್ಲ್ಯಾನ್ ಮಾಡ್ಕೊಂಡು ಅಡಿಕೆ ಗಿಡನೆಲ್ಲ ನಾನು ನೀಟಾಗಿ ಕಟ್ಕೊಂಡೆ. ಅದರಲ್ಲೆಲ್ಲ ಸುಗಂಧರಾಜ ಒಂದು 2 ವರ್ಷ ಬೆಳೆದೆ. ಆಮೇಲೆ ನನಗೆ ಸೀಬೆ ಗಿಡ ಒಂದು ಸ್ವಲ್ಪ ನಮ್ಮ ಶಿವಮೊಗ್ಗದ ಭಾಗದಲ್ಲಿ ಡಿಮ್ಯಾಂಡ್ ಇತ್ತು. ಹಾಗಾಗಿ ನಮ್ಮಲ್ಲಿ ನಾನು ಬೆಳೆಯೋಣ ಅಂತ ಹೊರಟೆ. ಅದರಲ್ಲಿ ಅಡಿಕೆ ಮೇನ್ ಕ್ರಾಪ್ ಆಯಿತು. ಇದು 2ನೇ ಕ್ರಾಪ್ ಆಯಿತು. ಇದು 2ನೇ ಕ್ರಾಪು ನನಗೆ ಇದೇ ಚೆನ್ನಾಗಿ ಲಾಭ ಆಗಕ್ಕೆ ಇಟ್ಬಿಡ್ತು. ಇದು ಈ ಸೀಬೆ ಗಿಡ ಇದೆಯಲ್ಲ, ಇದೇ ನನಗೆ ಅಡಿಕೆಗಿಂತ ಜಾಸ್ತಿ ದುಡ್ಡು ಬರೋಕ್ಕೆ ಹಿಡಿತು. ಆಮೇಲೆ ನಾನು ಆರ್ಗ್ಯಾನಿಕಲ್ ಮಾಡೋದ್ರಿಂದ ನನ್ನ ಕಾಯಿ ತುಂಬ ಟೇಸ್ಟ್ ಚೆನ್ನಾಗಿ ಬಂತು. ನೀವೇ ನೋಡಿದ್ರಿ ಅನ್ಸುತ್ತೆ ಒಂದ್ಸಲಿ. ಕಾಯಿ ತುಂಬ ಚೆನ್ನಾಗಿತ್ತು. ಈಗ ಹಾರ್ವೆಸ್ಟ್ ಕ್ಲೋಸ್ ಆಗಿದೆ. ಈಗ ನೆಕ್ಸ್ಟ್ ಮತ್ತೆ ಇನ್ನೊಂದು 2 ತಿಂಗಳಲ್ಲಿ ಮತ್ತೆ ಹಾರ್ವೆಸ್ಟ್ ಸ್ಟಾರ್ಟ್ ಆಗುತ್ತೆ. ನೋಡಿ, ಹಾರ್ವೆಸ್ಟು ಎಲ್ಲ ಸ್ಟಾರ್ಟ್ ಆಗುತ್ತೆ. ನೋಡಿ ಎಷ್ಟು ಗ್ರೀನಿಶ್ ಇದೆ. ನಮ್ಮದೆಲ್ಲ ಆರ್ಗ್ಯಾನಿಕ್ ಜೀವಾಮೃತನೇ ಇದು. ಈ ಥರ ಇದು ನನಗೆ ಮಿನಿಮಮ್ಮು ಒಂದು 6 ತಿಂಗಳಿಗೆ ಬೇಕು. 6 ತಿಂಗಳಿಗೆ ಬರುತ್ತೆ ಹಾರ್ವೆಸ್ಟು ಅಂತ ಅಂದರು. ನಾನೇನು ಮಾಡಿದೆ, ಜಾಸ್ತಿ ಜೀವಾಮೃತ ಎಲ್ಲ ಕೊಟ್ಟಿಗೆ ಗೊಬ್ಬರ ಎಲ್ಲ ತುಂಬಿಟ್ಟು ಸಸಿ ಇಟ್ಟೆ ನಾನು. ಯಾವುದೇ ನಾವು ರೈತರು ಮಾಡೋದಾಗಲಿ ಫಸ್ಟು ಇದು ಮಗು ಇದ್ದಂಗೆ. ಇದು ನನ್ನ ಮಕ್ಕಳು ತೊಗೊಂಬಂದಂಗೆ ನಾವು ಸಾಕದ ನಾವು ಮಗು ಇದ್ದಂಗೆ. ನಾವು ಮಗುಗೆ ಏನು ನಾವು ಅಮೃತ ಕೊಡ್ತೀವೋ, ಎದೆ ಹಾಲು ಹೇಗೆ ಕೊಡ್ತೀವೋ ಆ ರೀತಿ ನಾವು ನಮ್ಮ ಸಸಿಗೂ ಕೊಟ್ಟರೆ ಸೈ ಬರೋದು. ಇಷ್ಟೊಂದು ಗ್ರೀನಿಶು ಇಷ್ಟೊಂದು ಚೆನ್ನಾಗಿದೆ ಅಂತ ಅಂದರೆ ನಮ್ಮ ಶ್ರಮನೂ ಇದೆ. ನಾನು ಹೇಳ್ತೀನಲ್ಲ, ಬೆಳಗ್ಗೆ ಬಂದರೆ 6 ಗಂಟೆಗೆ ಬಂದರೆ ನಾವು ಸಂಜೆನೂ 7 ಗಂಟೆ ತನಕ ಮಾಡ್ತಾನೆ ಇರ್ತೀವಿ. ಎಲ್ಲಿ ಹಾರ್ಡ್ ವರ್ಕ್ ಇರುತ್ತೆ ಅವರಿಗೆ ನಿಜ ಶ್ರಮ ಇದ್ದೇ ಇರುತ್ತೆ, ಪ್ರತಿಫಲನೂ ಇರುತ್ತೆ. ನೋಡಿ, ಇದನ್ನು ನಾನು ಫಸ್ಟು ಇಷ್ಟೇ ಹಾರಿ ಕೊಟ್ಟಿದ್ದು ಸರು. ಇಷ್ಟೇ ಹಾರಿ ಅವ್ರು ಕೊಟ್ಟಿದ್ದು ಅಂದರೆ ಸಸಿ ಇಷ್ಟೇ ಇತ್ತು. ಸಸಿ ತೋರಿಸ್ತೀನಿ. ಪ್ಯಾಕೆಟಿಗೆ ಕೊಟ್ಟ ಸಸಿ ಇಷ್ಟೇ ಇತ್ತು ಅವ್ರದ್ದು. ನಾನೇನು ಮಾಡಿದೆ, ಸಸಿ ತಂದು ಪ್ಯಾಕೆಟ್ ಹಾಕಿದೆ. ಇದೇ ಜಾಗಕ್ಕೆ 5 ಅಡಿಗೆ ಒಂದರಂತೆ ಹಾಕಿದೆ. ಪ್ಯಾಕೆಟ್ ಹಾಕಿದ ನಂತರ ಒಂದು 3 ತಿಂಗಳಾದ ನಂತರ ಪ್ಯಾಕೆಟ್ ಇದೆ ಅಂದ್ಕೊಳ್ಳಿ. 3 ತಿಂಗಳಾದ ನಂತರ ಕುಡಿ ಜಿಗುಟಿದ ಮೇಲೆ ಬ್ರ್ಯಾಂಚಸ್ ಎಲ್ಲ ಬಂದವು. ನಾ ಜೀವಾಮೃತ ಮಾಡಿರೋದ್ರಿಂದ ಬ್ರ್ಯಾಂಚಸ್ ತುಂಬ ಬಂದವು. ಮತ್ತು ಒಂದು 6 ತಿಂಗಳ ತನಕ ಕಾಪಾಡಿದೆ. ತುಂಬ ಬ್ರ್ಯಾಂಚಸ್ಗಳೆಲ್ಲ ಬಂದವು. ಬ್ರ್ಯಾಂಚಸ್ ಬಂದಮೇಲೆ ಮತ್ತೆ ಕುಡಿ ಜಿಗುಟಿದೆ. ಒಂದು 8 ತಿಂಗಳ ತನಕ ಕುಡಿ ಜಿಗುಟಿದ ಮೇಲೆ ಹಾರ್ವೆಸ್ಟಿಗೆ ಬಿಟ್ಟೆ. ಮೊದಲನೇ ಹಾರ್ವೆಸ್ಟಲ್ಲೇ ತುಂಬ ಚೆನ್ನಾಗಿ ಬಂತು. 2ನೇ ವರ್ಷನೂ ಚೆನ್ನಾಗಿ ಬಂತು. ಈಗ 3ನೇ ವರ್ಷ ಆಯಿತು. ನಾನು ಆರ್ಗ್ಯಾನಿಕಲ್ಲೇ ಮಾಡೋದ್ರಿಂದ ಜನ ನನಗೆ ಫೋನ್ ಮಾಡಿಬಿಟ್ಟು ನನಗೆ ಹಣ್ಣು ಕೊಡಪ್ಪ ಅಂತೇಳಿ ಫೋನ್ ಕಾಲ್ಗಳು ಬರ್ತಿದ್ದಾವೆ. ಇದೇ 21 ಗುಂಟೆಯಲ್ಲಿ ಎಷ್ಟು ಗಿಡ ಹಾಕಿದ್ದೀರಾ ನೀವು? ಇದರಲ್ಲಿ 550 ಗಿಡ ಇದಾವೆ. 550 ಗಿಡ ಇದ್ದಾವೆ. 550 ಗಿಡದಲ್ಲಿ ಒಂದು ಗಿಡ ನನಗೆ ಮಿನಿಮಮ್ ನನ್ನ ಅನಿಸಿಕೆ ಪ್ರಕಾರ ಈಗ 1,000 1,500 ರೂಪಾಯಿ ತನಕ ಸಂಪಾದನೆ ತೆಗಿಬೋದು. 2,000 ರೂಪಾಯಿ ಅಂತೂ ಬರುತ್ತೆ ಅಂತಾರೆ. ಅಲ್ಲಿ ನೋಡಿ, ಅಲ್ಲೆಲ್ಲ ಕಾಯಿ ಇದಾವೆ. ಅಲ್ಲಿ ನೋಡಿ, ಇದರಲ್ಲಿ 1,000 2,000 ರೂಪಾಯಿ ಸಂಪಾದನೆ ಆಗುತ್ತೆ ಅಂತಲೂ ಇದೆ. ಒಂದು 500 ಗಿಡದಲ್ಲಿ ಇಲ್ಲ ಅಂದ್ರೂ ನೀವೇ ಅಂದ್ಕೊಳ್ಳಿ, ಬೇಡ ನಮಗೆ 1,000 ರೂಪಾಯಿ ಸಂಪಾದನೆ ಆದರೂ ಈ ಅಡಿಕೆಗಿಂತ ನನಗೆ 2-3 ಪಟ್ಟು ನನಗೆ ಆದಾಯ ಪೇರ್ಲೆ ಗಿಡದಿಂದನೇ ಕೊಡುತ್ತೆ. ಈಗ ನೆಕ್ಸ್ಟ್ ಮದರ್ ಪ್ಲಾಂಟ್ ಆಯಿತು, ಈ ಸಸಿಯಿಂದನೂ ನನಗೆ ಲಾಭ ಆಗುತ್ತೆ. ಹಾಗೆ ಈಗ ಹಾಕಿದ್ದು ಎಷ್ಟು ತಿಂಗಳಿಗೆ ಬರುತ್ತೆ ಹಣ್ಣು ಬೀಳಲಿಕ್ಕೆ ಸ್ಟಾರ್ಟ್ ಆಗುತ್ತೆ? ಹಾಕಿದ ಮೇಲೆ ನನಗೆ 6 ತಿಂಗಳಿಗೆ ಬಂತು. ಸ್ವಲ್ಪ ಕುಡಿ ಜಿಗುಡ್ತಾ ಕುಡಿ ಜಿಗುಡ್ತೀವಲ್ಲ, ಈ ರೀತಿ ಕುಡಿ ಜಿಗುಟ್ಕಿಂದೀವಲ್ಲ, ಕುಡಿ ಜಿಗುಟಿದ್ರೆ ಬ್ರಾಂಚಸ್ ಜಾಸ್ತಿ ಬರುತ್ತೆ. ಈ ಸಲ ಹಾರ್ವೆಸ್ಟ್ ಆಯ್ತು ಅಂದ್ಕೊಳ್ಳಿ, ಇದಷ್ಟು ಮತ್ತೇನೆಲ್ಲ ಕಟಿಂಗ್ಸ್ ಕೊಡ್ತೀವಿ, ರೌಂಡ್ ಶೇಪ್ ಕೊಡ್ತೀವಿ, ಛತ್ರಿ ಥರ ಕೊಡ್ತೀವ. ಮತ್ತೆ ಫುಲ್ಲು ಬ್ರಾಂಚಸ್ ಬಂದುಬಿಟ್ಟು ಮತ್ತೆ ಹಾರ್ವೆಸ್ಟಿಗೆ ಸ್ಟಾರ್ಟ್ ಆಗುತ್ತೆ. 1-2 ತಿಂಗಳು ಕಾಯಿರಲ್ಲ ಅಷ್ಟೇ. 2 3 ತಿಂಗಳು ಕಾಯಿರಲ್ಲ, ವರ್ಷವಿಡೀ ಕಾಯಿ ಬಿಡುತ್ತೆ. ಇದು ಹೆಸರು ತೈವಾನ್ ಪಿಂಕ್ ವೆರೈಟಿ ಅಂತೇಳಿ. ತೈವಾನ್ ಪಿಂಕ್ ವೆರೈಟಿ ಚೆನ್ನಾಗಿದೆ, ಮಾಡ್ಬೋದು. ಅಡಿಕೆ ನನ್ನ ಕಾನ್ಸೆಪ್ಟ್ ಏನು ಅಂದರೆ, ನನ್ನಿರೋ ಅರ್ಧ ಎಕರೆ ಜಮೀನಲ್ಲಿ ಈಗ ಆದಾಯ ಇಲ್ಲ ಅಂತ 7-8 ವರ್ಷದ ತನಕ ಕಾಯೋದಕ್ಕಿಂತ 8 ವರ್ಷದ ತನಕ ಅಡಿಕೆ ಆದಾಯ ಬರೋದಿಲ್ಲ. ನಮ್ಮ ಥರ ಕೆಲಸ ಮಾಡಿದ್ರೆ 6 ವರ್ಷಕ್ಕೆ ತೊಗೊತೀವೇನೋ, ನೀವು ನಂಬ್ತಿರೋ ಇಲ್ಲ. ಆದರೂ ನಮ್ಮದು ಇಲ್ಲಿ ಸುತ್ತಮುತ್ತ ಭಾಗದಲ್ಲಿ 5ನೇ ವರ್ಷಕ್ಕೆ ಈ ರೀತಿ ಬಂದಿಲ್ಲ. ನನಗೆ ಗೊತ್ತಿರೋಂಗೆ ಯಾರು ಆ ರೀತಿ ನಾನು ತುಂಬ ಜನ ಭೇಟಿ ಕೊಟ್ಟಿರೋರು ಸಹ ಚೆನ್ನಾಗಿ ಬಂದಿದೆಯಪ್ಪ ತೋಟ ಅಂತಲೇ ಹೇಳ್ತಾರೆ. ನನ್ನ ಕಾನ್ಸೆಪ್ಟ್ ಏನು ಅಂದರೆ, ಇರೋದು ಅರ್ಧ ಎಕರೆ ಜಮೀನಲ್ಲಿ 2 ಎಕರೆ ಕಾನ್ಸೆಪ್ಟು. ನೀನು ಏನು 2 ಎಕರೆ ಆದಾಯ ತೊಗೊತೀಯೋ ಅಷ್ಟು ನಾನು ಇದರಲ್ಲಿ ತೆಗಿಬೇಕು ಅಂತ ಕಾನ್ಸೆಪ್ಟ್ ಹೊಂಟಿದ್ದೀನಿ. 2 ಎಕರೆ ಅಂದರೆ ಇದು ಮೇನ್ ಕ್ರಾಪ್ ಆಯಿತಾ. ಇದರಲ್ಲಿ ಅಡಿಕೆ ಇದರಲ್ಲಿ ಮಿನಿಮಮ್ ಒಂದು 5-6 ಕ್ವಿಂಟಲ್ ತಗೊಳ್ಳಿ.
ಅಂದ್ಕೊಳ್ಳಿ. ಬರುತ್ತೆ ಒಣ ಅಡಿಕೆ. ನೆಕ್ಸ್ಟ್ ನನಗೆ ಒಂದು 5ರಿಂದ 6 ಕ್ವಿಂಟಲ್ ಬರಬೇಕು ನನ್ನ ಟಾರ್ಗೆಟು. ಎಕರೆಗೆ 12 ಕ್ವಿಂಟಲ್ ಅಂತಾರಲ್ಲ, ಎಕರೆ 12 ಅಲ್ಲ, ಇನ್ನೂ 1 ಕ್ವಿಂಟಲ್ ಜಾಸ್ತಿ ಬರಲೇಬೇಕು ನಂದು. ನಾನು ಯಾರು ಟಾರ್ಗೆಟ್ ಮೀರಿ ಒಂದು ಸ್ವಲ್ಪ ಕೆಲಸ ಸ್ವಲ್ಪ ಮಾಡ್ಲದ್ದು ಏನಾಯ್ತೋ ಬರಬೇಕು ಅನ್ನೋ ಒಂದು ಹಠ ನನಗೆ. ಇದು ಮೊದಲನೇ ಕ್ರಾಪ್ ಆಯಿತಾ. ಇದರಲ್ಲಿ ಅಡಿಕೆ 5ನೇ ವರ್ಷ 6ನೇ ವರ್ಷಕ್ಕೆ ಸ್ಟಾರ್ಟ್ ಆಯ್ತು. ಇನ್ಮೇಲೆ ನನಗೆ ರೆಗ್ಯುಲರ್ ಸಂಪಾದನೆ ಬರುತ್ತಿದ್ದು. ಇದು 2ನೇ ಕ್ರಾಪ್. ಇದು 2ನೇ ಕ್ರಾಪಲ್ಲಿ ನನಗೆ ವಾರಕ್ಕೆ ಒಂದು 5ರಿಂದ 6 ಸಾವಿರ ರೂಪಾಯಿ ನನಗೆ ಸಂಪಾದನೆ ಆಗುತ್ತೆ. 8 ಸಾವಿರ ರೂಪಾಯಿ ಆಗುತ್ತೆ. ಒಂದು 2 ಕ್ವಿಂಟಲ್ 3 ಕ್ವಿಂಟಲ್ ಬಂದು ಅಂದರೂ ಒಂದು 8 ಸಾವಿರ ರೂಪಾಯಿ ಮಿನಿಮಮ್ ಅಂದ್ಕೊಳ್ಳಿ ವಾರಕ್ಕೆ. ಹಾಗೆ ನನ್ನ ಜೀವನಕ್ಕಾಗಲಿ, ಇದು ಅಡಿಕೆ ದುಡ್ಡು ಉಳಿಲಿ, ನನ್ನ ಜೀವನಕ್ಕೆ, ನನ್ನ ಮನೆತನದ ಖರ್ಚುಗಳಿಗೆ, ನನ್ನ ಮಕ್ಕಳ ಖರ್ಚುಗಳಿಗೆ ಆಗಲಿ ಅಂತೇಳಿ ಇದನ್ನು ಮಾಡಿದ್ದೀನಿ.